ಇದು ಜ್ಯೂಸ್ ಅಂಗಡಿ ರಾಜಾಜಿನಗರ್ 3rd ಬ್ಲಾಕಲ್ಲಿರೋದು. ತುಂಬ ಚೆನ್ನಾಗಿ ಆರ್ಗ್ಯಾನಿಕ್ ಜ್ಯೂಸ್ಗಳು ಕೊಡ್ತಾರೆ. ಯಾವುದು ಕೆಮಿಕಲ್ಸ್ ಏನು ಹಾಕಲ್ಲ ಇವರು. ಇಡೀ ರಾಜಾಜಿನಗರ್ಗೆ ಫೇಮಸ್ ಇದು ಜ್ಯೂಸ್ ಅಂಗಡಿ ಅಂದರೆ. ಮುಂಚೆ ಇಲ್ಲಿ ಯಾವುದೂ ಇರಲಿಲ್ಲ. ಇಡೀ ರಾಜಾಜಿನಗರ್ 2nd ಬ್ಲಾಕಲ್ಲಿ ಎಲ್ಲೂ ಇಲ್ಲ. ಇಲ್ಲಿರೋ ಫೇಮಸ್ ಜ್ಯೂಸ್ ಅಂಗಡಿಗೆ ಡೈಲಿ ಕಾಲೇಜ್ ಅವರಾಗಿರಲಿ, ಆಟೋ ಡ್ರೈವರ್ಸ್ ಆಗಿರಲಿ ಖುಷಿಯಾಗಿ ಜ್ಯೂಸ್ ಕುಡಿದು ಹೋಗ್ತಾರೆ. ಯಾಕಂದರೆ ಇವ್ರು ಮಾಡೋ ಹೈಜಿನಿಕ್ ಜ್ಯೂಸು. ಫಸ್ಟು ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು 11 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನಾನು ಸ್ವಂತವಾಗಿ ಇದೊಂದು ಅಂಗಡಿ ಮಾಡಿಕೊಂಡು 4 ವರ್ಷ ಆಯಿತು. 4-5 ವರ್ಷದಿಂದ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನನಗೆ. ಇಲ್ಲಿ ಕಸ್ಟಮರ್ಸು ಚೆನ್ನಾಗಿರ್ತಾರೆ. ಎಲ್ಲ ಜ್ಯೂಸ್ ನಮ್ಮ ಎಲ್ಲ ಥರದ ಜ್ಯೂಸ್ಗಳು, ಆಮೇಲೆ ಕ್ಯಾರೆಟ್ ಜ್ಯೂಸ್ಗಳು, ಬೀಟ್ರೂಟ್ ಜ್ಯೂಸ್ಗಳು, ವೆಜಿಟೇಬಲ್ ಜ್ಯೂಸು, ಫ್ರೂಟ್ ಜ್ಯೂಸು, ಐಸ್ ಕ್ರೀಮ್ಸು, ಚಾಟ್ಸು ಎಲ್ಲ ಮಾಡ್ತೀವಿ. ನಮಗೆ ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿನೂ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಸ್ಟಮರ್ಸು ಹಂಗೆ ಇದ್ದಾರೆ. ಒಂದು ದಿನ ಮ್ಯಾಂಗೋ ಸೀಸನ್ ಬಂದರೆ ನಮಗೆ ದಿನಕ್ಕೆ ನಮಗೆ ಒಂದು 100 kg ಮ್ಯಾಂಗೋ ಖಾಲಿ ಮಾಡ್ತೀವಿ ನಾವು ಡೈಲಿ. ಮ್ಯಾಂಗೋ ಸೀಸನಲ್ಲಿ ಅಷ್ಟು ಫೇಮಸ್ ನಮ್ಮಲ್ಲಿ ಮ್ಯಾಂಗೋ ಜ್ಯೂಸು. ಮ್ಯಾಂಗೋ ಬಿಟ್ಟರೆ ಈ ಬಟರ್ ಫ್ರೂಟ್ ಸೀಸನ್. ಈಗ ಬಟರ್ ಫ್ರೂಟು ಹೆವಿಯಾಗಿ ಹೋಗುತ್ತೆ, ನಮ್ಮ ಹತ್ರ ಜಾಸ್ತಿನೇ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬಟರ್ ಫ್ರೂಟ್ ಜ್ಯೂಸು. ಥಿಕ್ನೆಸ್ ಆಗಿ ನಮ್ಮ ಫುಲ್ ಥಿಕ್ನೆಸ್ ಆಗಿರುತ್ತೆ ಬಟರ್ ಫ್ರೂಟು. ಹಾಗಾದ್ರೆ ಅದು ಫೇಮಸ್ ಆಗಿದೆ. ಸರ್ ನಮ್ಮಲ್ಲಿ ಮಸಾಲೆ ಅಂದರೆ ನಾವೇ ಓನಾಗಿ ಪ್ರಿಪೇರ್ ಮಾಡೋದು ಮಸಾಲೆ. ಅದಕ್ಕೆ ಯಾವುದೇ ಥರ ಅಂತ ಬೇರೆ ಐಟಮ್ಗಳು ಹೊರಗಡೆ ತಮ್ಮದು ಹಾಕೋದೇ ನೋಡೋಲ್ಲ. ಓನ್ ಮಸಾಲೆ ಇರುತ್ತೆ ನಮ್ಮದೇ. ನಾವೇ ಒಂದು ಸ್ವಂತವಾಗಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದಂಥ ಮಸಾಲೆ ಅದು. ಹಾಗಾಗಿ ಮಸಾಲೆ ಭಾಳ ಚೆನ್ನಾಗಿರುತ್ತೆ. ಕಸ್ಟಮರ್ಸು ಹೇಳ್ತಾ ಇರ್ತಾರೆ ಎಲ್ಲರೂ, ಮಸಾಲ ನಿಮ್ಮಲ್ಲಿ ಅಷ್ಟು ಬೇರೆ ಕಡೆ ಎಲ್ಲೂ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಬೇರೆ ಕಡೆಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ, ನಮ್ಗೆ ತುಂಬ ಲೈಕ್ ಆಗಿದೆ ಅಂತಾರೆ. ಅವರು ತಿಂದು ಅವ್ರ ಅಭಿಪ್ರಾಯನೂ ಹೇಳಿರ್ತಾರೆ. ಎಲ್ಲ ಚೆನ್ನಾಗಿದೆ, ಇಲ್ಲಿ ನೀಟಾಗಿದೆ. ಕ್ವಾಲಿಟಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಭಾಳ ಚೆನ್ನಾಗಿದೆ, ನೀಟ್ನೆಸ್ ಇದೆ. ಮನೇಲಿ ಮಾಡೋಕ್ಕಿಂತ ಇಲ್ಲಿ ಚೆನ್ನಾಗಿದೆ. ಹಣ್ಣುಗಳು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬಂದರೆ ಇಲ್ಲಿ ಕುಡಿದ್ಬಿಟ್ಟು ಹೋಗ್ತೀವಿ. ಬಿಸಿಲಿಗೆ ತುಂಬ ಚೆನ್ನಾಗಿದೆ ಕುಡಿಯೋದಕ್ಕೆ. ನಮ್ಮ ರಾಜಾಜಿನಗರ ರಾಮ ಮಂದಿರ 3rd ಬ್ಲಾಕು. ನಿಮಗೆ ನಿಯರ್ ರಾಮ ಮಂದಿರ ಬ್ಯಾಕ್ ಸೈಡಲ್ಲಿ ಕಾಣಿಸುತ್ತೆ ನಿಮಗೆ. ಮೇನ್ ಸರ್ಕಲಲ್ಲೇ ಇದೆ ನಮ್ಮ ಅಂಗಡಿ. ಕಾರ್ನರಲ್ಲಿ ಶ್ರೀ ಜ್ಯೂಸ್ ಜಂಕ್ಷನ್ ಅಂತ ಕಾಣಿಸುತ್ತೆ ನಿಮಗೆ.